ಮೀಶೋ ಆ್ಯಪಲ್ಲಿ ನಿಮಗೆ ಆರ್ಡರ್ಸ್ ಬಂದಾದಮೇಲೆ ನಿಮಗೆ ಬಂದಿರುವಂಥ ಆರ್ಡರ್ನ ಪಾರ್ಸಲ್ಗಳನ್ನ ಬಾರ್ಕೋಡೆಡ್ ಕವರ್ಸಲ್ಲಿ ಕಳಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ಯಾವ ರೀತಿ ಬಾರ್ಕೋಡೆಡ್ ಕವರ್ಸ್ನ ಆರ್ಡರ್ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ. ಮೊದಲು ಮೀಶೋ ಸಪ್ಲೈಯರ್ ಪ್ಯಾನಲ್ಗೆ ಲಾಗಿನ್ ಮಾಡ್ಕೊಳ್ಳಿ. ನೀವು ಮೊಬೈಲ್ ಬಳಸೋದಾದ್ರೆ ಮೊಬೈಲ್ನಲ್ಲಿ ಪದೇ ಪದೇ ಲಾಗಿನ್ ಮಾಡೋ ಅವಶ್ಯಕತೆ ಇರಲ್ಲ. ಆ್ಯಪ್ ಓಪನ್ ಮಾಡಿದ ತಕ್ಷಣ ನಿಮಗೆ ಸಪ್ಲೈಯರ್ ಪ್ಯಾನಲ್ ಓಪನ್ ಆಗುತ್ತೆ. ನೆಕ್ಸ್ಟ್ ಮೆನು ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ನಿಮಗೆ ಓಪನ್ ಆಗುತ್ತೆ. ಅದರಲ್ಲಿ ಬಾರ್ಕೋಡ್ ಪ್ಯಾಕೇಜಿಂಗ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಬೈ ನೌ ಮೇಲೆ ಕ್ಲಿಕ್ ಮಾಡಿ. ಈಗ ನೆಕ್ಸ್ಟ್ ಅಲ್ಲಿ ನಮಗೆ ಮೀಶೋದವರೇ ಪರ್ಟಿಕ್ಯುಲರ್ ವೆಂಡರ್ಸ್ನ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳಿದ್ನಲ್ವಾ, ಇಲ್ಲಿ ಅವರೆಲ್ಲ ಶೋ ಆಗ್ತಿರ್ತಾರೆ. ಒಂದು ಪ್ಯಾಕೆಟ್ಗೆ ಎಷ್ಟು ಪ್ರೈಸ್ ಇರುತ್ತೆ ಅಂತೇಳಿ ನಮ್ಗೆ ಆಲ್ರೆಡಿ ಅಲ್ಲಿ ಕಾಣಿಸ್ತಿರ್ತೈತಿ. ನೀವು ಎಲ್ಲ ವೆಂಡರ್ಸ್ ಹತ್ರನೂ ಪ್ರೈಸ್ನ ಕಂಪೇರ್ ಮಾಡಿ ನಿಮಗೆ ಯಾವುದು ಬೆಟರ್ ಅನ್ಸುತ್ತೆ ಆ ಪ್ರೈಸ್ ಅಲ್ಲಿ ನೀವು ಪ್ಯಾಕೆಟ್ಸ್ನ ಪರ್ಚೇಸ್ ಮಾಡ್ಬೋದು. ಪ್ಯಾರೆನ್ ಪಾಲಿಮರ್ಸ್ ಅಂತ ಏನಿದಾರೆ ನೋಡಿ, ನಾನು ಇವ್ರ ಹತ್ರ ಆರ್ಡರ್ಸ್ ಮಾಡ್ಕೊಂಡಿದ್ದೆ. ಇವ್ರ ಹತ್ರ ನಾನು ವಿತೌಟ್ POD ಟ್ರಾನ್ಸ್ಪರೆಂಟ್ ಕವರ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಬೈ ನೌ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ 2 ಆಪ್ಷನ್ಸ್ ಕಾಣಿಸ್ತೈತಿ, ಒಂದು ಲಾಗಿನ್, ಇನ್ನೊಂದು ರಿಜಿಸ್ಟರ್. ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ ಲಾಗಿನ್ ಮಾಡ್ಕೊಂಡು ಅಕೌಂಟ್ಗೆ ಹೋಗ್ಬೋದು. ನೀವು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದ್ರೆ ಮೊದಲು ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ನಲ್ಲಿ ನಿಮ್ಮ ಇಮೇಲ್ ID, ಪಾಸ್ವರ್ಡ್, ಮೊಬೈಲ್ ನಂಬರ್ ಎಲ್ಲ ಹಾಕಿ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿರೋದ್ರಿಂದ ಲಾಗಿನ್ ಮಾಡ್ಕೊಳ್ತೀನಿ. ಈಗ ಈ ಬಾರ್ಕೋಡೆಡ್ ಕವರ್ಸ್ ವೆಂಡರ್ಸ್ ಪೇಜ್ ಏನಿರುತ್ತೆ ಅದು ಓಪನ್ ಆಗುತ್ತೆ. ಅದನ್ನ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಲಾಸ್ಟ್ ಟೈಮ್ ಎಷ್ಟು ಆರ್ಡರ್ ಮಾಡಿದ್ದೆ ಅಂತ 310 ರೂಪೀಸ್ಗೆ ಆರ್ಡರ್ ಮಾಡಿದ್ದೆ. ಟೋಟಲಿ 25 ಪೀಸಸ್ ಬಂದಿತ್ತು. ನೆಕ್ಸ್ಟ್ ಅವರ್ ಪ್ರಾಡಕ್ಟ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮೀಶೋ ಟ್ರಾನ್ಸ್ಪರೆಂಟ್ ನೋ POD, ಮೀಶೋ ಒಪೆಕ್ ಕವರ್ಸ್ ಅಂದ್ರೆ ಟ್ರಾನ್ಸ್ಪರೆಂಟ್ ಇಲ್ಲದೆ ಇರೋದು ಕಾಣಿಸ್ತಾ ಇರುತ್ತೆ. ನಿಮ್ಗೆ ಯಾವ ತರ ಕವರ್ಸ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಿಮ್ಗೆ ಬಾರ್ಕೋಡೆಡ್ ಕವರ್ಸ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಡಿಫ್ರೆಂಟ್ ಸೈಜ್ ಅಲ್ಲಿ ಕವರ್ಸ್ ಇರುತ್ತೆ. ನಿಮ್ಗೆ ಯಾವ ತರ ಸೈಜ್ ಅಲ್ಲಿ ಕವರ್ಸ್ ಬೇಕು ನೀವು ಅದನ್ನ ಆರ್ಡರ್ ಮಾಡ್ಕೊಳ್ಬಹುದು. ನನಗೆ ಸಾರೀಸ್ ಪ್ಯಾಕ್ ಮಾಡೋದಕ್ಕೆ ಕವರ್ಸ್ ಬೇಕಾಗಿರೋದ್ರಿಂದ 12.5 x 16 ನಂಬರ್ ಅಳತೆಯ ಕವರ್ಸ್ ನ ಆರ್ಡರ್ ಮಾಡ್ಕೊಳ್ತೀನಿ. ಟ್ರಾನ್ಸ್ಪರೆಂಟ್ ಕವರ್ ವಿತೌಟ್ POD ನ ಆರ್ಡರ್ ಮಾಡ್ಕೊಳ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಆಡ್ ಟು ಕಾರ್ಟ್ ಅಂತ ಹೇಳಿ ಫಸ್ಟ್ ಕಾರ್ಟಿಗೆ ಹಾಕೊಳ್ಳಿ. ಅದಾದ್ಮೇಲೆ ಚೆಕ್ಔಟ್ ಕೊಡ್ಬೇಕಾಗತ್ತಾ. ಚೂಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಎಷ್ಟು ಕವರ್ಸ್ ಬೇಕಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು 25 ಕವರ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಕಾರ್ಟ್ಗೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಪ್ಲೇಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಗೆ ಸ್ಕ್ಯಾನರ್ ಕೋಡ್ ಕಾಣಿಸ್ತಾ ಇರುತ್ತೆ, ಅದನ್ನ ಸ್ಕ್ಯಾನ್ ಮಾಡಿ ಆದ್ರೂ ಪೇ ಮಾಡಬಹುದು ಅಥವಾ ಫೋನ್ ಪೇ ಮಾಡೋದಿದ್ರೆ ಫೋನ್ ಪೇ ಮಾಡಬಹುದು. ಬಾರ್ಕೋಡೆಡ್ ಕವರ್ಸ್ ನ ಆರ್ಡರ್ ಮಾಡೋದಕ್ಕೆ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರಲ್ಲ. ನೀವು ಆನ್ಲೈನ್ ಪೇಮೆಂಟ್ ನೇ ಮಾಡಿ ಕವರ್ಸ್ ನ ಆರ್ಡರ್ ಮಾಡ್ಕೊಳ್ಬೇಕು. ಇಷ್ಟೆಲ್ಲ ಬಾರ್ಕೋಡೆಡ್ ಕವರ್ಸ್ ನ ಆರ್ಡರ್ ಮಾಡುವಂತ ಪ್ರೊಸೆಸ್ ಇರ್ತೈತಿ. ನಿಮ್ಗೆ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೀನಿ. ಯಾರಿಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ವೈಟಿ ವಿಡಿಯೋ ಅಂತ ಕಮೆಂಟ್ ಮಾಡಿ. ನಾನು ಯೂಟ್ಯೂಬಲ್ಲಿ ಲಾಂಗ್ ವಿಡಿಯೋನ ಮಾಡಿ ಕಂಪ್ಲೀಟ್ ಆಗಿ ಡಿಟೇಲ್ಡ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ರೀತಿ ಆರ್ಡರ್ ಮಾಡೋದು, ಹೇಗೆ, ಏನು ಎತ್ತ ಅಂತ, ಇದೆಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ತುಂಬಾ ಜನ ಟ್ರಾನ್ಸ್ಪರೆಂಟ್ ಕವರ್ಸ್ ನ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಯೂಸ್ ಮಾಡಲೇಬೇಕು. ಅದರಿಂದ ಏನ್ ಲಾಭ ಇದೆ ಅಂತ ಕೂಡ ನಾನು ವೈಟಿ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಏನಾದರೂ ಇ ಕಾಮ್ ಬಿಸ್ನೆಸ್ ರಿಲೇಟೆಡ್ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಐ ವಿಲ್ ಕ್ಲಾರಿಫೈ ಇಟ್.